ಯಾವುದೇ ಕ್ರಮ ಕೈಗೊಳ್ಳದೇನೆ ಸರ್ಕಾರಿ ಶಾಲೆ ಜಾಗ ಬಿಟ್ಬಿಟ್ಟಿದ್ರಲ್ಲ ನೀವು. ಅಲ್ಲಿ ಬಂಡಿದ ರಸ್ತೆ ಇದೆ, ಬಂಡಿ ರಸ್ತೆನೂ ಅವ್ರು ಹಾಕೊಂಡಿದಾರಲ್ಲ. ಅದು ಬಿಟ್ಟು ಸರ್ಕಾರಿ ಜಾಗ 4 ಎಕರೆ ಒತ್ತುವರಿಯಲ್ಲಿ ಇದಾರಲ್ಲ. ಇವುದೆಲ್ಲ ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ಗ್ರಾಮ ಲೆಕ್ಕಾಧಿಕಾರಿಗಳಾಗ್ಬೋದು, ರಾಜಸ್ವ ನಿರೀಕ್ಷಕರಾಗ್ಬೋದು, ಸರ್ವ ಇಲಾಖೆಗಳಿಗೆ ಯಾರಿಗೂ ಕಣ್ಣೇ ಇಲ್ವಾ? ಯಾರಿಗೂ ಗೊತ್ತಾಗೋದೇ ಇಲ್ವಾ? ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಬಂದಿದ್ದಾರೆ. ಮೇಡಮ್, ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಮೇಡಮ್. ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದ ಸರ್ವೆ ನಂಬರ್ 525 ಅಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವಸತಿ ಶಾಲೆಗಾಗಿ 5 ಎಕರೆ ಕೊಟ್ಟಿದ್ರು. ಅಲ್ಲಿ ಕಲ್ಲು ಬಂಡೆಗಳು ಇದಾವೆ ಅಂತೇಳಿ ಇದನ್ನ ಪಾಣಿಯನ್ನ ವಜಾ ಮಾಡಿ ಬೇರೆ ಕಡೆ ವಸತಿ ಶಾಲೆಯನ್ನ ಮಾಡಿದ್ರು. ಇವತ್ತು 62 ಎಕರೆ 19 ಗುಂಟೆ ಇದೆ. ಆ 19 ಗುಂಟೆಯಲ್ಲಿ ಪಾಪ ನಮ್ಮ ಯಾರೋ ಕೂಲಿ ಕಾರ್ಮಿಕರು ಒಂದು 7-8 ಮನೆ ಕಟ್ಕೊಂಡಿದ್ರು ಮೇಡಮ್, ಬಂಡೆ ಮೇಲೆ. ಅಲ್ಲಿ ಕೃಷಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಬಂಡೆ ಮೇಲೆ ಕಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ಮಾಸ್ತಿ ಹೋಬಳಿ ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಏಕಾಏಕಿ ಹೋಗಿ ಅವರು ಮನೆಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಅವರು ಎಷ್ಟು ಸೀಟು, ಸಿಮೆಂಟ್, ಇಟ್ಟಿಗೆ ಮನೆಗಳನ್ನೆಲ್ಲ ಕ್ಲೀನಾಗಿ ಡಮಾಯಿಸ್ ಮಾಡ್ತಾರೆ ಮೇಡಮ್. ಕನಿಷ್ಠ ಪಕ್ಷ ಅವರಿಗೆ ಬೇರೆ ಕಡೆ ಅವಕಾಶನಾದ್ರೂ ಮಾಡಿಕೊಟ್ಟಿದ್ರೆ ಸ್ವಲ್ಪ ದಿನ ಹೋಗ್ತಿದ್ರೇನು. ಅದು ಯಾಕೆ ಉದ್ದೇಶ ಏನು? 62 ಎಕರೆ 19 ಗುಂಟೆ ಇದೆ ಮೇಡಮ್, ಇನ್ನು ಉಳಿಕೆ ಇರತಕ್ಕಂಥ ಜಮೀನು. ಅಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಕಾಂಗ್ರೆಸ್ನ ಮುಖಂಡರು ಇವತ್ತು 1 ಲಕ್ಷ, 2 ಲಕ್ಷ, 3 ಲಕ್ಷಕ್ಕೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಸೈಟ್ಗಳನ್ನ ಮಾಡಿ. ಇವತ್ತು ನಮ್ಮ ದಾಖಲೆ ಇದೆ. ನಮ್ಮಲ್ಲಿರ್ತಕ್ಕಂಥವ್ರು ಅಲ್ಲಿ ಅವ್ರು 3 ಲಕ್ಷ, 2 ಲಕ್ಷ ಕೊಟ್ಟು ತಗೊಂಡಿರ್ತಕ್ಕಂಥವ್ರು ಇದ್ದಾರೆ. ಇವರೆಲ್ಲ ಕಣ್ಣಿಗೆ ಕಾಣಿಸಲ್ಲ. ಯಾರೋ ಬಡವರು, ದೀನದಲಿತರು ಇರ್ತಕ್ಕಂಥ ಮನೆಗಳನ್ನ ತಳ್ಳಾಕ್ತಾರೆ ಅಂದ್ರೆ ಏನ್ ಮೇಡಮ್ ಇದು? ಇರಿ ಮೇಡಮ್, ಇನ್ನೊಂದ್ 2 ಪಾಯಿಂಟ್ ಇದೆ, ಹೇಳ್ಬಿಡ್ತೀವಿ. ಮತ್ತೆ ಇಲ್ಲೇ ಇದಾವೆ, ಇಲ್ಲಿರ್ತಕ್ಕಂಥ ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ. ಇರಿ ಒಂದ್ ನಿಮಿಷ. ನಾವು ಅಪರ ಜಿಲ್ಲಾಧಿಕಾರಿ ಮೇಡಮ್ ಹತ್ರ ನೇರವಾಗಿ ಭೇಟಿಯಾಗಿ ಮೇಡಮ್ ಈ ತರ ಸಮಸ್ಯೆ ಇದೆ ಅಂತ ಹೇಳಿ ಬಂದಿದ್ದೀವಿ ಮೇಡಮ್. ಈಗ ಇಲ್ಲಿ ಮಾಲೂರು ಪಟ್ಟಣದ ಪಕ್ಕದಲ್ಲಿ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನ್ಯ ತ್ರಿಲೋಕಚಂದ್ರ ಸಾಹೇಬರು ಜಿಲ್ಲಾಧಿಕಾರಿಗಳಾಗಿದ್ರು, ಮಾಲೂರು ತಾಲೂಕು ದಂಡಾಧಿಕಾರಿ CL ಶಿವಕುಮಾರ್ ಸಾಹೇಬರಾಗಿದ್ರು. ಆಗ ಸುಮಾರು 89 ಕುಟುಂಬಗಳಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೀಲಕಂಠ ಅಗ್ರಹಾರದ ಹತ್ರ. ಈಗ ನಾವು ಇದುವರೆಗೂ ಹಕ್ಕುಪತ್ರ ಕೊಡಿ ಅಂದ್ರೆ ಕೊಡ್ಲೇ ಇಲ್ಲ ಮೇಡಮ್. 90% ಅರ್ಜಿನೂ ಸಹ ಹಾಕೊಂಡಿದೀವಿ, ಮನೆಗಳು ಸಹ ಕಟ್ಕೊಂಡಿದೀವಿ. ನಮ್ಗೆ ಗೊತ್ತೇನಂದ್ರೆ ನಮ್ಮ ಬೆಸ್ಕಾಂ ಇಲಾಖೆಯಿಂದ ಕರೆಂಟ್ ಒಂದು ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಪಕ್ಕದಲ್ಲಿ ನೀರು ಕೊಟ್ಟಿದ್ದಾರೆ. ಇವತ್ತು ಅದೊಂದು ಬಿಟ್ಟರೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿ ಅಂತೇಳಿ ಸುಮಾರು ಬಾರಿ ನಾವು ಮನವಿ ಮಾಡಿದ್ರು, ಇದುವರೆಗೂ ಸಹ ಹಕ್ಕುಪತ್ರಗಳನ್ನು ಕೊಡಲೇ ಇಲ್ಲ. ಮಿಂಡಳ್ಳಿ, ಕರ್ನಾಟಕನಹಳ್ಳಿ, ಬಾವನಹಳ್ಳಿ ಈ ಕಡೆ ಮನೆಗಳು ಕಟ್ಟೇ ಇಲ್ಲ ಮೇಡಮ್. ಸರ್ಕಾರಿ ಜಾಗದಲ್ಲಿ ಖಾಲಿ ನಿವೇಶನಗಳಿಗೆ ಅಂದ್ರೆ ಖಾಲಿ ಜಾಗಕ್ಕೆ 94C ಕೊಟ್ಟು ಈ ಖಾತೆಗಳು ಸಹ ಅದು ಮಿಂಡಳ್ಳಿ ಶಿವರ್ಪಣ್ಣ ಗ್ರಾಮ ಪಂಚಾಯತಿಯಲ್ಲಿ ಈ ಖಾತೆಗಳಾಗ್ತಾ ಇದೆ ಮೇಡಮ್. ಇದ್ರ ಬಗ್ಗೆ ನಾವು ಕನಿಷ್ಠ ಪಕ್ಷ ಸುಮಾರು ಬಾರಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ನೋಡಿ ಸರ್ ಈ ತರ ಎಲ್ಲ ಆಗ್ತಾ ಇದೆ, ಇದು ನಮ್ಮ ಸಹಿ ಅಲ್ಲ ಅಂತಾರೆ. ಆದ್ರೆ ಈ ಖಾತೆಗಳು ಮಾತ್ರ ಶಿವರ್ಪಣ್ಣ ಗ್ರಾಮ ಪಂಚಾಯತಿಯಲ್ಲಿ ಈಗ ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು 80ಕ್ಕೆ 100 ಅವ್ರ ಹೆಸರಲ್ಲಿ ಸಹ ಈ ಖಾತೆ ಆಗ್ತಾ ಇದೆ, ಆಗಿದೆ ಮೇಡಮ್ ರೀಸೆಂಟ್ ಆಗಿ. ಇಂಥದ್ದು ಇರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಅಲ್ಲದೆ ಮಾಲೂರು ಆರೋಳಿ ಸರ್ಕಾರಿ ಶಾಲೆ ಮಾಹಿತಿ ಕೊಟ್ಟಿದ್ದೀವಿ ಮೇಡಮ್. ಮಾಲೂರು ಪುರಸಭೆ ವ್ಯಾಪ್ತಿಯಾಗಿ ಬಂದಾಗ UGD ಸುಮಾರು ಎಷ್ಟು ಪ್ರಾಬ್ಲಮ್ ಇದೆ ಮೇಡಮ್. ಮಕ್ಕಳು ಮತ್ತೆ ಸಾರ್ವಜನಿಕರು ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಎಲ್ಲೆಂದಲ್ಲಿ UGD ಓಪನ್ ಆಗುತ್ತೆ, ಆ ನೀರು ಹರಿತಾನೆ ಇರುತ್ತೆ. ಅದೇ ನೀರಲ್ಲಿ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇರ್ಬೇಕು, ಸಾರ್ವಜನಿಕರೆಲ್ಲ ಓಡಾಡ್ತಾ ಇದ್ರೆ ಸಾವಿರಾರು ಕೋಟಿಗಳನ್ನ ವೆಚ್ಚ ಮಾಡಿ ಆ UGD ಕಾಮಗಾರಿ ಏನಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಮೇಡಮ್. ಅದೇ ಅಲ್ಲದೆ LPG ಗ್ಯಾಸು 1 ಕೋಟಿ ರೂಪಾಯಿ ಮುನ್ಸಿಪಲ್ಗೆ 1 ಕೋಟಿ ರೂಪಾಯಿ ಮುಂಗಡವಾಗಿ ಕೊಟ್ಟು ಅವರು ಪೈಪ್ ಲೈನ್ ಎಲ್ಲ ಮಾಡಿದ್ಮೇಲೆ ಅದನ್ನ ರಸ್ತೆ ಏನಾದ್ರು ಅಗ್ದಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತಾನೆ 1 ಕೋಟಿ ರೂಪಾಯಿ ಮುಂಗಡವಾಗಿ ಕೊಟ್ಟಿದ್ರು. ಇವತ್ತು ಆ ರಸ್ತೆಗಳು ಹಳ್ಳಗಳಾಗಿ ಹಂಗೆ ಉಳಿದಿದೆ. ಆ 1 ಕೋಟಿ ರೂಪಾಯಿ ಕೇಳಿದ್ರೆ ಬೇರೆಯವ್ರಿಗೆ ಯಾವ್ದಾವ್ದಕ್ಕೋ ಬಿಲ್ಗಳು ಮಾಡಿ ನಕಲಿಯಾಗಿ ಅಕ್ರಮ ಬಿಲ್ಗಳು ಮಾಡಿದ್ದಾರೆ ಮೇಡಮ್. ಅದ್ರ ದಾಖಲೆ ಸಹಾಯತ PD ಅವ್ರು ಕೊಟ್ಟಿದ್ವಿ. ಕೋಶಾಧಿಕಾರಿಗಳು ಏನಿದಾರಲ್ಲ ನಗರಾಭಿವೃದ್ಧಿ ಅಧಿಕಾರಿಗಳಿಗೆ, ಅವರು ಏನ್ ಹೇಳ್ತಾರೆ, ಸರ್ ನನಗೆ ದಾಖಲೆಗಳು ಇನ್ನೂ ಕಳ್ಸಿಕೊಟ್ಟಿಲ್ಲ, ಆರ್ಥಿಕ ಇಲಾಖೆದು ಎಕನಾಮಿಕ್ ಕಳ್ಸಿಕೊಟ್ಟಿಲ್ಲ, ಏನ್ ಮಾಡೋದು ಅಂತ ಅವ್ರನ್ನೂ ಬರೋದಕ್ಕೆ ಕೇಳಿದ್ದೆ ಮೇಡಮ್. ಬರ್ತೀನಿ ಸರ್ ಅಂತ ಹೇಳಿದ್ರು, ಅವರು ಬಂದಿಲ್ಲ ಮೇಡಮ್. ಈ ರೀತಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಅಕ್ರಮ ಆಗಿದೆ ಮೇಡಮ್ ಇಲ್ಲಿ ಮಾಲೂರು ಪುರಸಭೆಯಲ್ಲಿ. LPG ಗ್ಯಾಸ್ ಲೈನಲ್ಲಿ ಅಕ್ರಮ ಆಗಿದೆ, UGD ಯಲ್ಲಿ ಅಕ್ರಮ ಆಗಿದೆ. ಆಮೇಲೆ ಅಭಿವೃದ್ಧಿ ಆಗದೆ ಇರ್ತಕ್ಕಂಥ ಲೇಔಟ್ಗಳಲ್ಲಿ ಈ ಕತೆ ಮಾಡುವಾಗೇ ಇಲ್ಲ. ಆದ್ರೆ ಅಕ್ರಮವಾಗಿ ಇವಾಗ ಬರ್ತೀರಾ ಮೇಡಮ್, ಬರೋವಾಗ ಅಲ್ಲಿ ಸುಶೀಲ್ ಜೈಲರ್ ಅಂತ ಒಂದು ಬಿಲ್ಡಿಂಗ್ ಇದೆ,
8 ಅಂತಸ್ತು ಇದೆ ಮೇಡಮ್. ನಮ್ಮ ಮಾಲೂರಿರ್ತಕ್ಕಂಥದ್ದು 3+1 ಅಂದ್ರೆ 1+3 4 ಮಹಡಿ ಕಟ್ಟಬೇಕು ಅಂತ ಬಿಲ್ಡಿಂಗ್ಗಳು ಸುಮಾರು 20 ಇದಾವೆ. ಯಾಕೆ ಮೇಡಮ್ ರೆವಿನ್ಯೂ ಕಲೆಕ್ಟ್ ಮಾಡೋಕ್ಕಾಗಲ್ಲ? ಅವ್ರ ಮೇಲೆ ಕೇಸ್ ಮಾಡಿ. ಇದು ಸರ್ಕಾರಕ್ಕೆ ನಷ್ಟ ಅಲ್ವಾ? ಇವತ್ತು ಸುಮಾರು ಈ ರೀತಿ ಸರ್ಕಾರಿ ಕುಂಟೆಗಳಲ್ಲಿ ಖಾತೆ ಮಾಡಿದ್ದಾರೆ ಮೇಡಮ್, ರಾಜಕಾಲುವೆಗಳಲ್ಲಿ ಖಾತೆ ಮಾಡಿದ್ದಾರೆ, ಅನ್ಅಪ್ರೂವ್ಡ್ ಲೇಔಟ್ ಅಲ್ಲಿ ಈ ಖಾತೆಗಳು ಮಾಡಿದ್ದಾರೆ. ಇವ್ರು ಬಂದಾಗಿನಿಂದ, ಈ ಪುರಸಭಾ ಮುಖ್ಯಾಧಿಕಾರಿಗಳು ಬಂದಾಗಿದ್ದ ಅಕ್ರಮದ ಬಿಟ್ಟು ಅಭಿವೃದ್ಧಿ ಅಂತಕ್ಕಂಥದ್ದೇ ಇಲ್ಲ ಮೇಡಮ್. ಒಂದೊಂದು ರೋಡ್ಗೆ 150 ನಾಯಿ, ಬೀದಿ ನಾಯಿಗಳಿದಾವೆ ಮೇಡಮ್. ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಭಯ ಬೀಳ್ತಾ ಇದಾರೆ, ಮಹಿಳೆಯರು ಓಡಾಡೋದಕ್ಕೆ ಭಯ ಬೀಳ್ತಾ ಇದೆ. ಎಷ್ಟು ಮೇಡಮ್, ಎಷ್ಟು ಸರಿ ಮನವಿ ಕೊಡ್ಬೇಕು? ಇಷ್ಟೆಲ್ಲ ಸಮಸ್ಯೆಗಳಿದೆ ಮೇಡಮ್. ಅದೇ ಅಲ್ಲದೆ ಇಲ್ಲಿ ಪಕ್ಕದಲ್ಲಿ ಮೇಡಮ್ ಜರಗೇನಹಳ್ಳಿ ಅಂತೇಳಿ ಒಂದು ಹಳ್ಳಿ ಇದೆ ಮೇಡಮ್, ಸರ್ವೆ ನಂಬರ್ 43. ಸುಮಾರು 19 ಜನ ನಮ್ಮ SC STಗಳು ಭೂ ಮಂಜೂರಾತಿಗಾಗಿ ಸುಮಾರು 1965ರಿಂದ ಅರ್ಜಿಗಳು ಹಾಕೊಂಡು ಬಂದಿದ್ದಾರೆ. 65ರಿಂದ ಅವ್ರು ಯಾರು ಮಂಜೂರಿ ಆಗ್ಲಿಲ್ಲ. ಸರ್ಕಾರಿ ಗೋಮಾಳ ಬರ್ತಾ ಇತ್ತು. 2002ರಿಂದ ಯಾವ ಒಬ್ಬರ ಹೆಸರಿಗೆ 30 ಎಕರೆ ಪಾಣಿ ಹಾಕ್ಬಿಟ್ಟು ನೀವು ಜಾಗ ಖಾಲಿ ಮಾಡ್ರಿ, ಇದು ನಮಗ್ ಮಂಜೂರಾಗಿದೆ ಅಂತೇಳಿ ಇವತ್ತು ಇವ್ರನ್ನ ಒಕ್ಲೆಪ್ಸೋದಿಕ್ಕೆ ಹೋಗ್ತಾ ಇದಾರೆ. ಇವತ್ತು ಪೊಸಿಷನ್ ಅಲ್ಲಿ ನಾವೇ ಇದ್ದೀವಿ, ಅರ್ಜಿಗಳು ಸಹ ಹಾಕೊಂಡಿದೀವಿ. ನಮ್ಗೆ ಮಂಜೂರು ಮಾಡಿ ಅಂತೇಳಿ ಕೋರ್ಟಿಂದನೂ ಸಹ ಒಂದು ನಮ್ಮ AC ಅವರು ಆದೇಶ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಒಂದು 2-3 ಆದೇಶ ಮಾಡಿದ್ದಾರೆ. ಇನ್ನು ಉಳಿದಂತವ್ರಿಗೆ ಯಾವುದೇ ಆದೇಶ ಮಾಡಲಿಲ್ಲ, ಭೂಮಿಯನ್ನ ದಾಖಲೆಗಳು ಸಹ ಮಾಡ್ಕೊಡ್ತಾ ಇಲ್ಲ ಮೇಡಮ್. ದಯವಿಟ್ಟು ಇಷ್ಟೊಂದು ಸಮಸ್ಯೆಗಳಿದೆ ಮೇಡಮ್.